Hi, hello. Welcome back to our English online class, Zero to Hero in English. Today in this class, we learn about past tense. So, ನಾನು ಹಿಂದಿನ ತರಗತಿಗಳಲ್ಲಿ ಟೆನ್ಸ್ ಬಗ್ಗೆ ಸ್ಟಾರ್ಟ್ ಮಾಡಿದ್ದೆ ನಿಮಗೆ ಟೈಪ್ಸ್ ಆಫ್ ಟೆನ್ಸ್, ಪ್ರೆಸೆಂಟ್, ಫಾಸ್ಟ್, ಫ್ಯೂಚರ್ ಆ್ಯಂಡ್ ಸೆಕೆಂಡಲ್ಲಿ ಏನಪ್ಪ ಅಂತಂದರೆ ನಿಮಗೆ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ನಾನು ಹೇಳಿಕೊಟ್ಟಿದ್ದೆ. ಪ್ರೆಸೆಂಟಲ್ಲಿ ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆ್ಯಂಡ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ನಾವು ಹಿಂದಿನ ತರಗತಿಯಲ್ಲಿ ಕಲಿತೇವೆ. ನಿಮ್ಗೆ ಆ ವಿಡಿಯೋ ಬೇಕಂದ್ರೆ ನಾನು ಮೇಲ್ಗಡೆ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿ ನೀವು ಆ ವಿಡಿಯೋಗಳನ್ನ ನೋಡ್ರಿ. ಅದು ನೋಡಿದ್ರೆ ಮಾತ್ರ ನಿಮಗೆ ಪಾಸ್ಟ್ ಟೆನ್ಸ್ ಗೊತ್ತಾಗುತ್ತೆ. ಓಕೆ, ಸರಿ ಸರ್, ಪಾಸ್ಟ್ ಟೆನ್ಸ್ ಕಲಿಬೇಕಂದ್ರೆ ಏನು ಮಾಡಬೇಕು? ಬಹಳ ಸಿಂಪಲ್ ಇದೆ. ಪಾಸ್ಟ್ ಟೆನ್ಸ್ ಕಲಿಬೇಕಂದ್ರೆ ದಟ್ ಈಸ್ ಇಂಪಾರ್ಟೆಂಟ್, ಹೌದಾ? ಸೊ ದಿಸ್ ಈಸ್ ಇಂಪಾರ್ಟೆಂಟ್. ಏನಂದ್ರೆ ಡಿಡ್ ಪ್ಲಸ್ V2, ವಾಸ್ ಆರ್ ವರ್ ಪ್ಲಸ್ V1 ಪ್ಲಸ್ ING, ಹ್ಯಾಡ್ ಪ್ಲಸ್ V3, ಹ್ಯಾಡ್ ಬಿನ್ ಪ್ಲಸ್ V1 ಪ್ಲಸ್ ING. ಇದು ನಮಗೆ ಮಂತ್ರ. ಇಷ್ಟು ಮಂತ್ರ ಗೊತ್ತಿತ್ತು ಅಂದ್ರೆ ನಮಗೆ ಪಾಸ್ಟ್ ಟೆನ್ಸ್ ಬರುತ್ತೆ. ಅಂದ್ರೆ ವೆರಿ ಸಿಂಪಲ್. ಈ ಹೆಲ್ಪಿಂಗ್ ವರ್ಬ್ಸ್ಗಳು ಮತ್ತು ಮೇನ್ ವರ್ಬ್ಸ್ ಏನಪ್ಪ ಅಂದ್ರೆ ನಾವು ಪಾಸ್ಟ್ ಅಲ್ಲಿ ಬಳಸ್ತಾ ಬರ್ತೇವೆ. ಸಿಂಪಲ್ ಪಾಸ್ಟ್ ಅಲ್ಲಿ ಡಿಡ್ ಬಳಸ್ತೀವಿ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ವಾಸ್ ವರ್ ಬಳಸ್ತೀವಿ, ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಹ್ಯಾಡ್ ಬಳಸ್ತೀವಿ, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಹ್ಯಾಡ್ ಬಿನ್ ಅನ್ನ ಬಳಸ್ತೀವಿ. ಹೌದಾ? ಇದು ನಾವು ತರಕಿಟ್ಕೋಬೇಕು. ನಿಮ್ಗೆ ಹೇಗೆ ಕೊಟ್ಟಿನಿ, 6 ಕಂಟಿನ್ಯೂಸ್ ಟೆನ್ಸ್ ಬಂದಾಗ ಏನ್ ಬಳಸ್ಬೇಕು? ಮೇನ್ ವರ್ಬ್ V1 ಪ್ಲಸ್ ING ಬಳಸಬೇಕು. 3 ಪರ್ಫೆಕ್ಟ್ ಟೆನ್ಸ್ ಬಂದಾಗ V3 ಬಳಸಬೇಕಂತ ನಿಮಗೆ ನಾನು ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಹೇಳಿಕೊಟ್ಟೇನೆ. ಓಕೆ, ಸೊ ಲೆಟ್ ಗೆಟ್ ಸ್ಟಾರ್ಟ್ ವಿತ್ ಸಿಂಪಲ್ ಪಾಸ್ಟ್ ಟೆನ್ಸ್. ಈಗ ನಾವು ಟೈಮ್ ವೇಸ್ಟ್ ಮಾಡದೆ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಸೆಂಟೆನ್ಸ್ ಗಳನ್ನ ಹೇಗೆ ಮಾಡುವುದು ನೋಡ್ತಾ ಹೋಗೋಣ. ಯಾವ್ದ್ರಿ? ಪಾಸ್ಟ್ ಅಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್. ಯಾವ್ದ್ರಿ? ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ. ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ನಾವು ಯಾವ ರೀತಿ ಸೆಂಟೆನ್ಸ್ ಗಳನ್ನ ಮಾಡಬೇಕು? ಮೊದಲನೇದಾಗಿ ನಾವು ಪಾಸಿಟಿವ್ ಸೆಂಟೆನ್ಸ್ ಅನ್ನ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ನಾವು ಮಾಡ್ತಾ ಹೋಗೋಣ. ಓಕೆ, ನೋಡ್ರಿ, ಇಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ನಿಮಗೆ ಆಲ್ರೆಡಿ ನಾನು ಬರ್ದೇನಿ ಡಿಡ್ ಪ್ಲಸ್ V2 ಅಂತ ಬರ್ದೇನಿ. ಸರ್ ಮತ್ತಿಲ್ಲಿ ಡಿಡ್ ಬಂದಿಲ್ಲಲ್ಲ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಿಮಗೆ ನಾನು ನೆಗೆಟಿವ್ ಸೆಂಟೆನ್ಸ್ ಅನ್ನ ಬರ್ದೀನಿ, ಇಲ್ಲಿ ಡಿಡ್ ಬಂದೈತಿ. ಇದು ಏನು ಸರ್? ಮತ್ತಿಲ್ಲಿ ರೋಟ್ ಐತಿ, ಇಲ್ಲಿ ರೈಟ್ ಐತಿ. ಏನು ಡಿಫ್ರೆನ್ಸ್? ಎಲ್ಲವನ್ನ ಕೂಲ್ ಆಗಿ ಮಾತಾಡ್ತಾ ಬರೋಣ. ಓಕೆ, ಸರಿ. ಈಗ ಫಸ್ಟ್ ನಾವು ಪಾಸಿಟಿವ್ ಸೆಂಟೆನ್ಸ್ ಬಗ್ಗೆ ಮಾತಾಡ್ತಾ ಹೋಗೋಣ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ. ಓಕೆನಾ? ಪಾಸ್ಟ್ ಅಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಬಗ್ಗೆ ಮಾತಾಡ್ತಾ ಹೋಗೋಣ. ಏನಾಗುತ್ತೆ ನೋಡ್ತಾ ಹೋಗೋಣ. ನೋಡ್ರಿ, ಪಾಸಿಟಿವ್ ಅಲ್ಲಿ ಯಾವಾಗ್ಲೂ ನಾವು V2 ಅನ್ನೇ ತಗೋಬೇಕು. ನೋಡ್ರಿ, ಇದೇ ಗಮನಿಸಬೇಕು, ವೆರಿ ಇಂಪಾರ್ಟೆಂಟ್. ಪಾಸಿಟಿವ್ ಸೆಂಟೆನ್ಸ್ ಇದ್ದಾಗ ಯಾವಾಗ್ಲೂ ಏನ್ ಮಾಡ್ತಾ ಬರ್ತೇವೆ? ನಾವು V2 ಅನ್ನೇ ತಗೋತಾ ಬರ್ತೀವಿ. V2 ನೇ ತಗೋಬೇಕು. ಯಾವಾಗ? ಸೆಂಟೆನ್ಸ್ ಪಾಸಿಟಿವ್ ಇದ್ದಾಗ ಗಮನಿಸಬೇಕು. ಯಾಕೆ ಮತ್ತೆ ನೆಗೆಟಿವ್ ಇದ್ದಾಗ ಚೇಂಜ್ ಆಗೈತಿ. ಕಂಪೇರ್ ಮಾಡಿ ಹೇಳ್ತೀನಿ ನಿಮಗೆ. ಓಕೆನಾ? ಹಾಗಾದ್ರೆ ಐ, ವಿ, ಯು, ಹಿ, ಸಿ, ಇಟ್, ದೇ ಯಾರೇ ಬಂದ್ರು ಕೂಡ ಏನಪ್ಪಾ ಅಂತಂದ್ರೆ ಏನಾಗ್ಬೇಕಲ್ಲಿ? ರೋಟೇ ತಗೋಬೇಕು. ಸರ್ ಮತ್ತೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಒಂದು ವ್ಯತ್ಯಾಸ ಆಗ್ತಿತ್ತು, ನೋಡಿದೀರಾ? ಹಿ, ಸಿ, ಇಟ್ ಬಂದಾಗ ಏನಾಗ್ತಿತ್ತು? ಅಲ್ಲಿ ರೈಟ್ಗೆ IS, ES, S ಅನ್ನ ಪುಟ್ ಮಾಡ್ತಿದ್ದೇವೆ. ಹಿ ರೈಟ್ಸ್, ಸಿ ರೈಟ್ಸ್, ಇಟ್ ರೈಟ್ಸ್. ನಿಮ್ಗೆ ಗೊತ್ತಿಲ್ಲಪ್ಪ ಅಂತಂದ್ರೆ ಪ್ರೀವಿಯಸ್ ವಿಡಿಯೋ ನೋಡ್ರಿ, ಗೊತ್ತಾಗುತ್ತೆ. ಬಟ್ ಇಲ್ಲಿ ಹಂಗಲ್ಲ. ಇಲ್ಲೇನಪ್ಪ ಅಂದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಇದ್ದಾಗ ಏನಾಗ್ಬೇಕ್ರಿ? V2 ಅನ್ನ ತಗೋಬೇಕು. ಕೊಟ್ಟಂತ ಮೇನ್ ವರ್ಬಿನ V2 ಅದರ ಪಾಸ್ಟ್ ಫಾರ್ಮ್ ಅನ್ನ ತಗೋಬೇಕು. ಪಾಸ್ಟ್ ಫಾರ್ಮ್ ಅನ್ನ ತಗೋಬೇಕು. ತಗೋಣ. ನೋಡ್ರಿ, ಐ ರೋಟ್ ಅ ಲೆಟರ್, ವಿ ರೋಟ್ ಅ ಲೆಟರ್, ಯು ರೋಟ್ ಅ ಲೆಟರ್, ಹಿ ರೋಟ್ ಅ ಲೆಟರ್, ಸಿ ರೋಟ್ ಅ ಲೆಟರ್, ಇಟ್ ರೋಟ್ ಅ ಲೆಟರ್, ದೇ ರೋಟ್ ಅ ಲೆಟರ್ ಅಂತ ಆಗುತ್ತೆ. ಇದು ಪಾಸಿಟಿವ್ ಸೆಂಟೆನ್ಸ್ ಅನ್ನ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಮಾಡುವುದು ನಾವು. ಮೋಸ್ಟ್ ಡೇಂಜರ್. ಈಗ ನೆಕ್ಸ್ಟ್ ನಾನು ಈ ಕಡೆ ಬರ್ತಾ ಹೋಗ್ತೀನಿ. ನೆಗೆಟಿವ್ ಸೆಂಟೆನ್ಸ್. ನಾನು ಬೇರೆ ಕಲರ್ ಅಲ್ಲಿ 2 ವರ್ಡ್ಸ್ ಅನ್ನ ಬರ್ದೀನಿ. ಒಂದು ಡಿಡ್, ಇನ್ನೊಂದು ರೈಟ್. ಇದು ಬಹಳ ಸೂಕ್ಷ್ಮ ಗಮನಿಸಬೇಕು ನಾವು. ಆಲ್ಮೋಸ್ಟ್ ನಿಮಗೆ ಏನ್ ಮಾಡ್ತಾನೆ, ಎಕ್ಸಾಮ್ಸ್ ಅಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನೇ ಕೊಡ್ತಾನೆ ಪಾಸಿಟಿವ್ ಸೆಂಟೆನ್ಸ್. ಅದನ್ನ ಇಂಟ್ರಾಗೇಟಿವ್ ಆಗಿ ಕನ್ವರ್ಟ್ ಮಾಡ್ರಿ ಅಥವಾ ನೆಗೆಟಿವ್ ಆಗಿ ಕನ್ವರ್ಟ್ ಮಾಡ್ರಿ ಅಂತ ಕೇಳ್ತಾನೆ. ಅವಾಗ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಏನ್ ನೀವು ಮಿಸ್ಟೇಕ್ ಮಾಡ್ತೀರಪ್ಪ ಅಂತಂದ್ರೆ ಡಿಡ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಅನ್ನ ಕರೆಕ್ಟ್ ಆಗಿ ಬಳಸಬೇಕು. ಬರೀತೀರಿ, ಇದನ್ನ V1 ಮಾಡಲ್ಲ, ರೋಟ್ ಅಂತೆ ಬರೆದು ಬಿಡ್ತೀರಿ. ಇಟ್ ಈಸ್ ರಾಂಗ್. ಯಾಕಂತಂದ್ರೆ ದೇರ್ ಈಸ್ ಒನ್ ರೂಲ್ಸ್ ಇನ್ ಇಂಗ್ಲಿಷ್, ವಿ ಡೋಂಟ್ ಯೂಸ್
ಟೂ ಸಿಂಪಲ್ ಪಾಸ್ಟ್ ವರ್ಬ್ಸ್ ಇನ್ ಒನ್ ಸೆಂಟೆನ್ಸ್. ಅಂದ್ರೆ ಒಂದು ಸೆಂಟೆನ್ಸ್ ಅಲ್ಲಿ ಎರಡು ಪಾಸ್ಟ್ ವರ್ಬ್ ಗಳನ್ನ ಬಳಸಂಗಿಲ್ಲ. ಈಗ ಡಿಡ್ ಆಲ್ರೆಡಿ ಏನಪ್ಪಾ ಅಂದ್ರೆ ಪಾಸ್ಟ್ ವರ್ಬ್ ಐತಿ, ಹಾಗಾಗಿ ಇದನ್ನ V2 ಹೋಗಿ V1 ಆಗಿ ಕನ್ವರ್ಟ್ ಅನ್ನ ಮಾಡ್ಬೇಕು. V2 ಹೋಗಿ V1 ಆಗಿ ಕನ್ವರ್ಟ್ ಮಾಡ್ಬೇಕಾಗುತ್ತೆ. ಹಾಗಾದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ನಾವು ನೆಗೆಟಿವ್ ಸೆಂಟೆನ್ಸ್ ಅನ್ನ ಮಾಡೋದನ್ನ ನೋಡ್ತಾ ನೋಡ್ರಿ. ಐ ಡಿಡ್ ನಾಟ್ ರೈಟ್ ಅ ಲೆಟರ್. ಇಲ್ಲಿ ಬರೆದಿದ್ದೀನಿ ನಿಮಗ ಡಿಡ್ ಪ್ಲಸ್ V2 ಅಂತ ಬರೆದಿದ್ದೆ. ಅಂದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಡಿಡ್ ಬಳಸ್ತೇವೆ ಮತ್ತು V2 ಅನ್ನ ಬಳಸ್ತೇವೆ. ಸರ್ ಮತ್ತೆ ಇಲ್ಲಿ V1 ಬಳಸಿರಲ್ಲ, ಅದಕ್ಕೆ ನಿಮಗೆ ಪ್ರೀವಿಯಸ್ ಹೇಳಿನಿ ಓನ್ಲಿ ಪಾಸಿಟಿವ್ ಇದ್ದಾಗ ಮಾತ್ರ V2, ಪಾಸಿಟಿವ್ ಸೆಂಟೆನ್ಸ್ ಇದ್ರೆ ಮಾತ್ರ V2. ಅದು ನೀವು ನೆಗೆಟಿವ್ ಸೆಂಟೆನ್ಸ್ ಮಾಡ್ರಿ, ಇಂಟ್ರಗೇಟಿವ್ ಪಾಸಿಟಿವ್ ಮಾಡ್ರಿ, ಇಂಟ್ರಗೇಟಿವ್ ನೆಗೆಟಿವ್ ಮಾಡ್ರಿ, ಅದೇನಾಗುತ್ತೆ ಅಗೇನ್ ಮತ್ತದು V2 ಕನ್ವರ್ಟ್ ಇಂಟು V1 ಆಗುತ್ತೆ. ಇದು ಗಮನಿಸಬೇಕು. ಮತ್ತಿಲ್ಲಿ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸ್ತಾ ಬರ್ತೇವೆ ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ. ನಿಮಗೆ ಪ್ರೀವಿಯಸ್ ಹೇಳಿ ಕೊಟ್ಟಿದ್ದ ಹಿಂದಿನ ಕ್ಲಾಸ್ಗಳಲ್ಲಿ 12 ಟೆನ್ಸ್ಗಳಲ್ಲಿ ಕೇವಲ 2 ಟೆನ್ಸ್ ಅಲ್ಲಿ ಸೆಂಟೆನ್ಸ್ ಪಾಸಿಟಿವ್ ಇದ್ದಾಗ ನಾವು ಹೆಲ್ಪಿಂಗ್ ವರ್ಬ್ ಗಳನ್ನ ಬಳಸಲ್ಲ ಅಂತ ಹೇಳಿದ್ದೆ. ಯಾವುದು ಸರ್? ಒಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಇನ್ನೊಂದು ಸಿಂಪಲ್ ಪಾಸ್ಟ್ ಟೆನ್ಸ್. ನೋಡ್ರಿ ಬೇಕಾದ್ರೆ ಇಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ನಾನು ಪಾಸಿಟಿವ್ ಸೆಂಟೆನ್ಸ್ ಬರ್ದೀನಿ, ಇಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ನಾನು ಬಳಸಿಲ್ಲ. ಅದೇ ರೀತಿ ಈ ಸೆಂಟೆನ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮಾಡಿ ಏನಾಗುತ್ತೆ ನೋಡ್ರಿ, ಐ ರೈಟ್ ಅ ಲೆಟರ್ ಆಗುತ್ತೆ, ಯಾವುದೇ ಹೆಲ್ಪಿಂಗ್ ವರ್ಬ್ ಬರಲ್ಲ. ಹೌದಾ? ಆ ಹೆಲ್ಪಿಂಗ್ ವರ್ಬ್ ಎಲ್ಲಿ ಬರುತ್ತೆಪ್ಪ ಅಂತಂದ್ರೆ ಅದನ್ನ ನೆಗೆಟಿವ್ ಮಾಡುವಾಗ, ಇಂಟ್ರಗೇಟಿವ್ ಪಾಸಿಟಿವ್ ಮಾಡುವಾಗ, ಇಂಟ್ರಗೇಟಿವ್ ನೆಗೆಟಿವ್ ಮಾಡುವಾಗ ನಮಗೇನಪ್ಪ ಅಂತಂದ್ರೆ ಆ ಹೆಲ್ಪಿಂಗ್ ವರ್ಬ್ಗಳ ಅವಶ್ಯಕತೆ ಐತಿ. ಈಗ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಗೆ ಕಂಪೇರ್ ಮಾಡಿದ್ರೆ ಅಲ್ಲಿ ನಾವು ಡೂ ಮತ್ತು ಡಸ್ ಅನ್ನ ತಗೋತಾ ಇದ್ದೇವೆ. ಅಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಡೂ ಮತ್ತು ಡಸ್ ತಗೋತಾ ಇದ್ದೇವೆ, ಹೇಳಿಕೊಟ್ಟಿನಿ ನಿಮಗೆ ನಾನು. ಓಕೆನಾ? ಈ ಸೀಟ್ ಇದ್ದಾಗ ಡಸ್ ತಗೋಬೇಕು, ಉಳಿದ ಕಡೆ ಡೂ ತಗೋಬೇಕಂತೇಳಿ. ಬಟ್ ಇಲ್ಲಿ ಹಂಗಲ್ಲ, ಇಲ್ಲಿ ಆ ಇಂದ ದೇವರಿಗೆ ಏನಪ್ಪಾ ಅಂತಂದ್ರೆ ನಾವು ಡಿಡ್ ಅನ್ನೇ ತಗೋತೇವೆ. ಇಲ್ಲಿ ಏನೂ ಚೇಂಜ್ ಇಲ್ಲ. ಮತ್ತೆ ನೆಗೆಟಿವ್ ಬರೆಯುವಾಗ V2 ಕನ್ವರ್ಟ್ ಇಂಟು V1 ಆಗ್ಬೇಕು, ಇದನ್ನ ಮರಿಬಾರ್ದು. ಹಾಗಾದ್ರೆ ನಾವ್ ಏನ್ ಮಾಡಿದ್ವಿ ಸದ್ಯಕ್ಕ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಹೇಗೆ ಮಾಡ್ಬೇಕು, ನೆಗೆಟಿವ್ ಸೆಂಟೆನ್ಸ್ ಹೇಗೆ ಮಾಡ್ಬೇಕು ಅನ್ನೋದನ್ನ ನಾವು ಕಲ್ತ್ಕೊಂಡೇವಿ. ನಿಮಗೆ ವಿಡಿಯೋ ಪಾಸ್ ಮಾಡ್ರಿ, ರಿಪೀಟ್ ಕೇಳ್ರಿ, ಗೊತ್ತಾಗ್ಲಿಕ್ಕಂದ್ರ ಈಸಿಯಾಗಿ ಅರ್ಥ ಆಗುತ್ತೆ. ಇಂಟ್ರಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಅಂಡ್ ಇಂಟ್ರಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ಅನ್ನ ಹೇಗೆ ಮಾಡುವುದು ಅನ್ನೋದನ್ನ ತಿಳ್ಕೊಳ್ಳೋಣ. ನಿಮಗೆ ಪ್ರೀವಿಯಸ್ ಹೇಳಿದ್ದೆ ನಾನು, ಇಂಟ್ರಗೇಟಿವ್ ಸೆಂಟೆನ್ಸ್ ಆಲ್ವೇಸ್ ಸ್ಟಾರ್ಟ್ ವಿತ್ ಹೆಲ್ಪಿಂಗ್ ವರ್ಬ್ಸ್. ಏನಾಗುತ್ತೆ? ಇಂಟ್ರಗೇಟಿವ್ ಸೆಂಟೆನ್ಸ್ ಯಾವಾಗಲೂ ಸ್ಟಾರ್ಟ್ ಆಗೋದು ಹೆಲ್ಪಿಂಗ್ ವರ್ಬ್ ಗಳಿಂದ ಸ್ಟಾರ್ಟ್ ಆಗ್ತಾ ಬರ್ತೈತಿ. ಬಹಳ ಜನ ಮಿಸ್ಟೇಕ್ ಮಾಡ್ತೀರಿ ನೀವು. ಇಂಟ್ರಗೇಟಿವ್ ಸೆಂಟೆನ್ಸ್ ಬರೀ ಅಂದ್ರೆ ಸಬ್ಜೆಕ್ಟ್ ಇಂದ ಸ್ಟಾರ್ಟ್ ಮಾಡಿಬಿಟ್ಟಿರ್ತೀರಿ. ಸಬ್ಜೆಕ್ಟ್ ಇಂದ ಅಲ್ಲ, ಇಂಟ್ರಗೇಟಿವ್ ಸೆಂಟೆನ್ಸ್ ಅದು ಪಾಸಿಟಿವ್ ಇರಲಿ ಅಥವಾ ನೆಗೆಟಿವ್ ಇರಲಿ, ಸ್ಟಾರ್ಟ್ ವಿತ್ ಹೆಲ್ಪಿಂಗ್ ವರ್ಬ್ ಇಂದ ಸ್ಟಾರ್ಟ್ ಮಾಡ್ಬೇಕು. ಅಲ್ಲಿ ಆ ಟೆನ್ಸ್ ಅಲ್ಲಿ ಬಂದಂತ ಹೆಲ್ಪಿಂಗ್ ವರ್ಬ್ ಅನ್ನ ಮೊದಲಿಗೆ ತಗೊಂಡೇನಪ್ಪ ನಾವು ಆ ಸೆಂಟೆನ್ಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕು. ಅಂಡ್ ಕೊನೆಗೆ ಕ್ವಶನ್ ಮಾರ್ಕ್ ಇಂದ ಎಂಡ್ ಮಾಡ್ಬೇಕು ಆ ಸೆಂಟೆನ್ಸ್. ಇವು ಎರಡೂ ಮರಿಬಾರ್ದು. ಜೊತೆಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಆ ಸೆಂಟೆನ್ಸ್ ಇನ ಮೊದಲನೇ ಅಕ್ಷರ ಕ್ಯಾಪಿಟಲ್ ಲೆಟರ್ಸ್ ಇಂದ ಸ್ಟಾರ್ಟ್ ಆಗಬೇಕು. ಫಸ್ಟ್ ಲೆಟರ್ ಶುಡ್ ಬಿ ಕ್ಯಾಪಿಟಲ್. ಎವ್ರಿ ಸೆಂಟೆನ್ಸ್ ಫಸ್ಟ್ ಲೆಟರ್ ಶುಡ್ ಬಿ ಕ್ಯಾಪಿಟಲ್. ಇದನ್ನ ನಾವು ಮರಿಬಾರ್ದು. ಬರೆಯುವಾಗ ಇದನ್ನ ತಪ್ಪುಗಳನ್ನ ಮಾಡ್ತಾ ಇರ್ತೇವೆ. ಓಕೆ? ಹಾಗಾದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇಂಟ್ರಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಹೇಗೆ ಅನ್ನೋದನ್ನ ನೋಡ್ತಾ ಬರೋಣ. ನೋಡ್ರಿ, ಡಿಡ್ ಐ ರೈಟ್ ಅ ಲೆಟರ್? ಗಮನಿಸ್ತಾ ಇದ್ದೀರಿ, ರೈಟ್ 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 ರೈಟ್. ಹೌದಾ? ಯಾವಾಗ ಓನ್ಲಿ V2? ಸೆಂಟೆನ್ಸ್ ಪಾಸಿಟಿವ್ ಇದ್ದಾಗ ಮಾತ್ರ V2. ಅದು ನೆಗೆಟಿವ್ ಮಾಡ್ರಿ, ಇಂಟ್ರಗೇಟಿವ್ ಪಾಸಿಟಿವ್ ಮಾಡ್ರಿ, ಇಂಟ್ರಗೇಟಿವ್ ನೆಗೆಟಿವ್ ಮಾಡ್ರಿ, ಅದು ಮತ್ತೆ V1 ಆಗಬೇಕು. ಎಲ್ಲಿ? ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ. ಇದನ್ನ ಮರಿಬಾರ್ದು. ಗೊತ್ತಾಗಬೇಕು ಅಂದ್ರೆ ರಿಪೀಟ್ ಕೇಳ್ರಿ, ಒಂದು 10 ಸಲ ಬರೋದು ಪ್ರಾಕ್ಟೀಸ್ ಮಾಡಿ. ಓಕೆನಾ? ನೆಕ್ಸ್ಟ್, ಡಿಡ್ ವಿ ರೈಟ್ ಅ ಲೆಟರ್? ಡಿಡ್ ಯು ರೈಟ್ ಅ ಲೆಟರ್? ಹೀಗೆ ಹಿ, ಸಿ, ಇಟ್, ದೇ ಯಾವುದೇ ಬಂದ್ರು ಡಿಡ್ ರೈಟ್ ಅಂತ ಬರ್ತೈತಿ. ಏನು ಚೇಂಜ್ ಆಗಲ್ಲ. ಕ್ವಶನ್ ಮಾರ್ಕ್ ಇಂದ ಸೆಂಟೆನ್ಸ್ ಅನ್ನ ಎಂಡ್ ಮಾಡಬೇಕು. ಓಕೆ? ಹಾಗಾದ್ರೆ ಇಂಟ್ರಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ಅನ್ನ ನಾವು ನೋಡ್ತಾ ಹೋಗೋಣ. ಇಲ್ಲೊಂದು ಸ್ಮಾಲ್ ಮಿಸ್ಟೇಕ್ ಮಾಡ್ತೀರಿ. ಸೇಮ್ ಸೆಂಟೆನ್ಸ್ ಏನಿಲ್ಲ, ಹೆಲ್ಪಿಂಗ್ ವರ್ಬ್ ಇಂದ ಸ್ಟಾರ್ಟ್ ಆಗುತ್ತೆ. ನೆಗೆಟಿವ್ ಅಂದಾಗ ನಾಟ್ ಎನ್ನುವಂತ ವರ್ಡ್ ನಮಗೆ ಅವಶ್ಯಕತೆ ಇರ್ತೈತಿ. ಇದನ್ನು ಸರಿಯಾಗಿ ನೀವು ಪ್ಲೇಸ್ ಮಾಡಲ್ಲ. ಏನ್ ಮಾಡ್ತೀರಿ ನೋಡ್ರಿ, ಕೆಲವರು ಬರೀತೀರಿ ಡಿಡ್ ನಾಟ್ ಐ ಅಂತ ಬರೀತೀರಿ, ರಾಂಗ್. ಅದು ಡಿಡ್ ಏನ್ ಮಾಡ್ತೀರಿ, ಇಲ್ಲಿ ಬರ್ದು ನೋಡಿ, ಡಿಡ್ ಇಲ್ಲಿ ನಾಟ್ ಬರೀತೀರಿ, ನಾಟ್ ಐ ಅಂತ ಬರೀತೀರಿ. ಇಟ್ಸ್ ರಾಂಗ್. ನೀವು ಬರಿಬೇಕಾದ್ರೆ ಶಾರ್ಟ್ ಫಾರ್ಮ್ ಬರೀರಿ, ಡಿಡಂಟ್ ಐ ಅಂತ ಬರೆದ್ರೆ ಕರೆಕ್ಟ್. ಅದು ಸರ್ ನಾವು ಸಪರೇಟ್ ಮಾಡ್ತೀವಿ ಡಿಡ್ ಮತ್ತು ನಾಟ್ ಅಂದ್ರೆ ಡಿಡ್ ಮತ್ತು ನಾಟ್ ಮಧ್ಯೆ ಸಬ್ಜೆಕ್ಟ್ ಗಳನ್ನ ಹಾಕಬೇಕು.
ಓಕೆನಾ? ಒಂದು ಸೆಂಟೆನ್ಸ್ ನೋಡೋಣ. ಡಿಡ್ ಐ ನಾಟ್ ರೈಟ್ ಅ ಲೆಟರ್ ಕ್ವಶನ್ ಮಾರ್ಕ್. ನೆಕ್ಸ್ಟ್, ಡಿಡ್ ವಿ ನಾಟ್ ರೈಟ್ ಅ ಲೆಟರ್ ಕ್ವಶನ್ ಮಾರ್ಕ್. ಹೀಗೇನಪ್ಪ ಅಂದ್ರೆ ಯು ಇರ್ಲಿ, ಹಿ, ಸಿ, ಇಟ್, ದೇ ಯಾವುದೇ ಬಂದ್ರು ಕೂಡ ಏನಪ್ಪ ಅಂದ್ರೆ ಡಿಡ್ಡೇ ಬರುತ್ತೆ. ಇಲ್ಲಿ ಏನೂ ಚೇಂಜಸ್ ಇಲ್ಲ, ರೈಟೇ ಇರ್ತೈತಿ. ಹೌದಾ? ಸೊ ಕ್ವಶನ್ ಮಾರ್ಕ್ ಇಂದ ಏನಾಗಬೇಕ್ರಿ? ಸೆಂಟೆನ್ಸ್ ಎಂಡ್ ಆಗಬೇಕು. ವ್ಯತ್ಯಾಸ ನೀವು ಗಮನಿಸಬೇಕು, ಕಂಪೇರ್ ಮಾಡಿ ಕಲಿಬೇಕು. ಸರ್ ಸಪೋಸ್ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದ್ರೆ ಹೆಲ್ಪಿಂಗ್ ವರ್ಬ್ ಏನಾಗ್ತಿತ್ತು ಗೊತ್ತಿದೆ ನಿಮಗೆ? ಪ್ರೀವಿಯಸ್ ಕ್ಲಾಸ್ ಹೇಳ್ಕೊಡಿ ನಿಮ್ಗೆ ನಾನು. ಹಿ, ಸಿ, ಇಟ್ಟಿದ್ರೆ ಡಸ್ ತಗೋತಿದ್ದೇವೆ. ಹಿ, ಸಿ, ಇಟ್ಟಿದ್ರೆ ಡಸ್ ತಗೋತಿದ್ದೇವೆ. ಉಳಿದ ಕಡೆ ಡೂ ತಗೋತಿದ್ದೇವೆ. ಹೌದಾ? ಅದು ಪ್ರೀವಿಯಸ್ ಕ್ಲಾಸ್ ಹೇಳ್ಕೊಡಿ ನಿಮ್ಗೆ, ನೋಡ್ರಿ. ಓಕೆನಾ? ಸೊ ಇಲ್ಲಿಗೆ ಏನಪ್ಪಾ ಅಂತಂದ್ರೆ ಪಾಸ್ಟ್ ಟೆನ್ಸ್ ಅಲ್ಲಿ, ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ನಾವು ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್, ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಅಂಡ್ ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ಹೇಗೆ ಮಾಡೋದು ಅನ್ನೋದನ್ನ ಈ ಕ್ಲಾಸ್ ಅಲ್ಲಿ ನಿಮ್ಗೆ ಹೇಳಿಕೊಟ್ಟಿನಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್.